ನಮಸ್ಕಾರ ರೀ ಎಲ್ಲರಿಗೂ. ಕೇರಳ ಸೈಡ್ ಮಾಡುವಂಥ ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಮೊದಲು ಒಂದು ಬಾಣಲೆಗೆ ಕಾಂದನಿ ಹಾಕೊಂಡ್ರೆ ಅದಕ್ಕಾದ ನಂತರ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಶೇಂಗಾಕಾಳು. ಫಸ್ಟ್ ಶೇಂಗಾಕಾಳು ಹಾಕಿ ಅವು ಕೆಂಪು ಕಲರ್ ಬರೋವರೆಗೂ ಹುರ್ಕೋಬೇಕು ರೀ. ಜಾಸ್ತಿ ಹೊಸಕ್ಕೆ ಹೋಗ್ಬೇಡ್ರಿ. ಆಮೇಲೆ ಉಳ್ಳಾಗಡ್ಡಿ ರೀ, ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ರೀ, 2 ಟೊಮೆಟೊ ತೊಗೊಂಡಿನಿ ರೀ. ಟೊಮೆಟೊ ಎಷ್ಟು ಹಾಕ್ತಿರಲ್ಲ ಅಷ್ಟು ಚಲೋ ರೀ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕ್ಬೇಕು ರೀ. ಮೆಣಸಿನ್ಕಾಯಿ ಇಲ್ಲದಕ್ಕೆ ಖಾರ ಹಾಕ್ತೀನಿ ರೀ. ಸರಿಯಾಗಿ ಬೇಯಿಸ್ಕೋಬೇಕು ರೀ. ಇದು ಜಲ್ದಿ ಬೇಯಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೋರಿ. ನೋಡಿರಿ ಅದು ಈ ಥರ ಆಗ್ಬೇಕು ರೀ. ಇದನ್ನು ಆರ್ಬೇಕು ರೀ. ಆರಿದ್ದಿಂದ ಗ್ರೈಂಡ್ರಿಗೆ ಹಾಕೊಂಡ್ರಿ. ಬಿಸಿದೆಲ್ಲ ಗ್ರೈಂಡ್ರಿಗೆ ಹಾಕಿದ್ರೆ ಗ್ರೈಂಡ್ರ್ ಕೆಡ್ತದೆ ರೀ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಟೊಮೊಟೊ ರೀ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿರಿ. ಹೆಚ್ಚಿಗೆ ಯಾರೂ ಸರಿ ಇಲ್ಲರಿ, ಕಡಿಮೆ ಆದರೂ ಸರಿ ಇಲ್ಲರಿ. ಜೀರಿಗೆ ಹಾಕಾಕತ್ತೀನಿ ರೀ. ಒಗ್ಗರ್ನಾಗ ಜೀರಿಗೆ ಹಾಕಿರ ಜೀರಿಗೆ ವಾಸನೆ ಕಡಿಮೆ ಆಕೈತೆ ರೀ. ಗ್ರೈಂಡ್ರದಾಗ ಹಾಕಿರ ಅದು ಜಾಸ್ತಿ ಒಗ್ಗರಣೆ ಒಳಗೆ ಜೀರಿಗೆ ಅಂಶ ಜಾಸ್ತಿ ಇದಕ್ಕೈತೆ ರೀ. ಗ್ರೈಂಡ್ರ್ ಖಾರ ಜಾಸ್ತಿ ಹಾಕೋತೀನಿ ರೀ. ನೀವು ಒಣ ಖಾರ ಬ್ಯಾಡ ಅಂತಂದ್ರೆ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬೇಕು ರೀ. ಕೆಂಪು ಚಟ್ನಿ ಚಲೋ ಆಕೈತೆ ರೀ. ಇದು ದೋಸೆ ಮೇಲ್ಗಡೆ ಹಿಂಗೆ ಹಚ್ಚಾಕು ಚಲೋ ಆಗ್ತದೆ ರೀ. ಕೆಂಪು ಚಟ್ನಿ ಹಚ್ತಾರಲ್ಲ ರೀ ಹೋಟೆಲ್ಗಳ ಸೈಡ, ದೋಸೆ ಮಾಡಿದ ನಂತರ ಇದೇ ರೀತಿ ಮಾಡಿರ್ತಾರೆ ರೀ. ಕೇರಳ ಸೈಡ್ ಅದು ಇದೇ ಥರ ಕೆಂಪು ಚಟ್ನಿನ ಮಾಡಿಕೊಡ್ತಾರೆ ರೀ. ಇದನ್ನು ಗ್ರೈಂಡ್ರಿಗೆ ಹಾಕೊಂಬರೋಣ ರೀ. ಹಸಿ ಶುಂಠಿ ಇಷ್ಟ ಆದ್ರೆ ಹಸಿ ಶುಂಠಿ ಹಾಕಿರಿ. ನೋಡಿರಿ ರೆಡಿ ಆದ್ರಿ ಕೆಂಪು ಚಟ್ನಿ. ಸಣ್ಣಗೆ ಆಗೋಂಗೆ ರುಬ್ಬ್ರಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕು ರೀ. ನೋಡಿರಿ ಈ ರೀತಿ ಸಣ್ಣಗೆ ರುಬ್ಬೇಕು ರೀ. ಈ ಕಡೆ ಆಗಲೇ ಹುರ್ಕೊಂಡಿದ್ದು ಅಲ್ರಿ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಟೊಮೊಟೊ, ಶೇಂಗಾಕಾಳು ಅದ ಬಾಳಿಗೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಈ ಚಟ್ನಿನ ಹಾಕಿ ಇನ್ನೊಂದು ಸ್ವಲ್ಪ ಏನಾದ್ರು ಉಪ್ಪು ಕಡಿಮೆ ಆಗಿದ್ರೆ, ಖಾರ ಕಡಿಮೆ ಆಗಿದ್ರೆ ಹಾಕಿ ಸ್ವಲ್ಪ ಎಣ್ಣೆ ಬಿಡೋ ಮಟ್ಟ ತಳಸ್ಬೇಕು ರೀ. ಆವಾಗ ಕೆಂಪು ಚಟ್ನಿ ರೆಡಿ ಆಕೈತೆ ರೀ. ನೋಡಿರಿ ಈ ರೀತಿ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ಇದೇ ರೀತಿ ರುಚಿಕರವಾದಂಥ ಅಡುಗೆಗಳಿಗೆ ಪ್ರೋತ್ಸಾಹ ನೀಡಿರಿ. ಧನ್ಯವಾದಗಳು ರೀ. ನೋಡಿರಿ ಸಾಸಿವೆ, ಜೀರಿಗೆ, ಕರಿಬೇವು. ಇವಾಗ ತೆಂಗಿನಕಾಯಿ ಹೊಡೆದು ಚಟ್ನಿ ಮಾಡ್ಬೇಕಾದ್ರೆ ಭಾಳ ಟೈಮ್ ಹಿಡಿತೈತೆ ರೀ. ಏನಾರ ಎಮರ್ಜೆನ್ಸಿ ಇರ್ತೈತಿ, ಟೈಮ್ ಆಗಿರ್ತೈತಿ, ಅವಾಗ ಈ ರೀತಿ ಪಟ್ನ ಮಾಡಿಬಿಡೋದು ರೀ. ಶೇಂಗಾಕಾಳು ಅಂತೂ ಇರ್ತಾವೆ ರೀ. 1-2 ಉಳ್ಳಾಗಡ್ಡಿ, ಟೊಮೊಟೊ ಹೆಚ್ಚಿ ಗ್ರೈಂಡ್ರಿಗೆ ಹಾಕಿ ಈ ಥರ ಮಾಡಿರಂತೂ ದೋಸೆ, ಚಪಾತಿ ಒಳಗೆ, ಇಡ್ಲಿ ಒಳಗೆ ಟೇಸ್ಟ್ ಬರ್ತದೆ ರೀ. ಆಯ್ತು ನೋಡಿರಿ ರೆಡಿ ಆಯಿತು ಕೆಂಪು ಚಟ್ನಿ. ಧನ್ಯವಾದಗಳು ರೀ.